ಕನ್ಹೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಬಸವ ಕಲ್ಯಾಣದಲ್ಲಿ ಬೃಹತ್ ಹಿಂದೂ ಸಮಾವೇಶ ನಡೀತಾ ಇದೆ. ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶವನ್ನ ಬಸವ ಕಲ್ಯಾಣದಲ್ಲಿ ನಡೆಸಲಾಗ್ತಾ ಇದೆ. ಅಕ್ಕ ಮಹಾದೇವಿ ಕಾಲೇಜು ಆವರಣದಲ್ಲಿ ಕನ್ಹೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳ ಸಾನ್ನಿಧ್ಯದಲ್ಲಿ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಈಗ ವೇದಿಕೆಗೆ ಕನ್ಹೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳು ಬಂದಿದ್ದಾರೆ. ಭಾರತ ಮಾತೆಯ ಭಾವಚಿತ್ರ, ಬಸವಣ್ಣನವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಿದ್ದಾರೆ ಶ್ರೀಗಳು. ಈ ಸಂದರ್ಭದಲ್ಲಿ ಶ್ರೀ ರಾಜೇಶ್ವರ ಶಿವಾಚಾರ್ಯ ಶ್ರೀಗಳು, ಹವಾ ಮಲ್ಲಿನಾಥ ಶ್ರೀಗಳು ಸೇರಿದಂತೆ 300ಕ್ಕೂ ಅಧಿಕ ಮಠಾಧೀಶರು, ಧಾರ್ಮಿಕ ಮುಖಂಡರು ಭಾಗಿಯಾಗಿದ್ದಾರೆ. ನೋಡಿ, ಸಾಕಷ್ಟು ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು ವೀಕ್ಷಕರೇ ಈ ಒಂದು ಸಮಾವೇಶ. ಬಸವಾದಿ ಶಿವ ಶರಣರ ಹಿಂದೂ ಸಮಾವೇಶವನ್ನು ನಡೆಸಲಿಕ್ಕೆ ಕನ್ಹೇರಿ ಶ್ರೀಗಳು ಕರೆ ಕೊಟ್ಟಿದ್ರು. ಆದರೆ ಬಸವ ಕಲ್ಯಾಣಕ್ಕೆ ಅವರು ಕಾಲಿಡಕೂಡದು ಅನ್ನುವ ನಿಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ವ್ಯಾಜ್ಯ ಹೋಗಿತ್ತು. ಅಂತಿಮವಾಗಿ ಕಲಬುರಗಿ ಹೈಕೋರ್ಟ್ನ ಪೀಠ ಕನ್ಹೇರಿ ಶ್ರೀಗಳಿಗೆ ಈ ಒಂದು ಸಮಾವೇಶವನ್ನು ನಡೆಸಲಿಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತು. ಆದರೆ ಸಮಾವೇಶದಲ್ಲಿ ಶ್ರೀಗಳು ಭಾಷಣವನ್ನ ಮಾಡುವ ಹಾಗಿಲ್ಲ ಅಂತ ನಿರ್ಬಂಧವನ್ನ ವಿಧಿಸಿದೆ. ಹೀಗಾಗಿ ಶ್ರೀಗಳು ಸಮಾವೇಶವನ್ನ ನಡೆಸ್ತಾ ಇದ್ದಾರೆ, ಆದರೆ ಇವತ್ತು ಅವರು ಭಾಷಣವನ್ನ ಮಾಡೋದಿಲ್ಲ ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ. ತೀವ್ರ ಚರ್ಚೆಗೆ ಕಾರಣವಾಗಿದ್ದಂತಹ ಒಂದು ವಿಚಾರ ಅಂದ್ರೆ ಇವರು ವಿರುದ್ಧ ಇರ್ತಕ್ಕಂಥ ಒಂದು ಬಣ ಶ್ರೀಗಳು ಈ ಹಿಂದೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥ ಒಂದು ಹೇಳಿಕೆಯನ್ನು ಇಟ್ಕೊಂಡು ಯಾವುದೇ ಕಾರಣಕ್ಕೂ ಬಸವಣ್ಣನವರ ಕರ್ಮಭೂಮಿ, ಬಸವಣ್ಣನವರ ಪುಣ್ಯ ಭೂಮಿಯಾಗಿರುವಂತಹ ಬಸವ ಕಲ್ಯಾಣದಲ್ಲಿ ಸಮಾವೇಶ ಆಗಬಾರದು ಅಂತ ಹೇಳಿದ್ರು. ಆದರೆ ಅಂತಿಮವಾಗಿ ನ್ಯಾಯಾಲಯದ ಆದೇಶವನ್ನ ಪಡ್ಕೊಂಡು ಈಗ ಶ್ರೀಗಳು ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಅದರ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. शत्रु बुद्धि विनाशाय प्रज्योति नमोस्तुते शत्रु बुद्धि विनाशाय दीपज्योति. ನೇರವಾಗಿ ಧರ್ಮಗುರು ಬಸವಣ್ಣನವರ ಪುತ್ಥಳಿಗೆ ಹಾಗೂ ಭಾರತ ಮಾತೆಯ ಜಗನ್ಮಾತೆಗೆ ನೇರವಾಗಿ ಪುಷ್ಪಾರ್ಚನೆಯನ್ನು ಮಾಡಲಿಕ್ಕೆ ಪೂಜ್ಯರು ಎಲ್ಲ ಹಾಗೆ ಹೈಕೋರ್ಟ್ ವರೆಗೂ ತೆಗೆದುಕೊಂಡು ಹೋಗಿ ಅಲ್ಲಿನ ತೀರ್ಪಿನ ಮುಖೇನವಾಗಿ ಸಮಾಜದ ಮುಖಿಯಾಗಿ ಕಾರ್ಯವನ್ನ ಮಾಡುವಂತಹ ನಮ್ಮೆಲ್ಲರ ಪ್ರೀತಿಯ ಸಹೋದರರು, ನಮ್ಮೆಲ್ಲರ ಗೌರವದ ಗುಂಡೂರೆಡ್ಡಿಯವರು ಪರಂ ಪೂಜ್ಯರಿಗೆ ವಿಶೇಷವಾಗಿರ್ತಕ್ಕಂಥ ಸತ್ಕಾರವನ್ನ ದಯಪಾಲಿಸ್ತಾ ಇದ್ದಾರೆ. ಭಕ್ತಿಯ ಜೋರಾದ ಚಪ್ಪಾಳೆ. ಧರ್ಮಗುರು ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನ, ಮೂರ್ತಿಯನ್ನು ನೀಡುವುದರ ಮುಖೇನವಾಗಿ ಬಿದಿರಿಯ ಕಲೆಯನ್ನ ಎತ್ತಿ ಹಿಡಿಯುವುದರಲ್ಲಿ ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದ್ಸಲ ಜೋರಾದ ಚಪ್ಪಾಳೆ ಮುಖೇನವಾಗಿ ವಂದಿಸೋಣ. ಭಾರತ್ ಮಾತಾ ಕಿ. ಹಾಗೆ ಹೈಕೋರ್ಟ್ ವರೆಗೂ ತೆಗೆದುಕೊಂಡು ಹೋಗಿ ಅಲ್ಲಿ ಇದೀಗ ಕಾರ್ಯಕ್ರಮದ ಸ್ವಾಗತ ನುಡಿಯನ್ನ ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಗಣಲಿಂಗ ರುದ್ರಮಣಿ ಶಿವತಾಂಬೆಯ ಭಾವಚಿತ್ರಕ್ಕೆ ನಾವು ತಿಳ್ಕೊಳ್ಬೇಕಾಗ್ಯದ. ಆ ಧರ್ಮವನ್ನು ತಿಳ್ಕೊಳ್ಬೇಕಾದ್ರೆ ನಾವು ವಿಚಾರ ಮಾಡಬೇಕು. ಇಸ್ಲಾಂ, ಬೌದ್ಧ, ಜೈನ, ಶರಣರು ಇವರು ಯಾರೂ ದೇವರಲ್ಲ. ಈ ಮಾತು ನಾನು ಸ್ಪಷ್ಟವಾಗಿ ಗಂಟಾಗೋಚ್ ಹೇಳ್ತೀನಿ. ಇವರು ಯಾರೂ ದೇವರಲ್ಲ, ಇವರು ಯಾರೂ ಧರ್ಮಸ್ಥಾಪಕರಲ್ಲ. ಎಲ್ಲರಿಗೂ ಆಶ್ಚರ್ಯ ಅನ್ಸಬಹುದು, ಏನು ಹುಚ್ಚಿಡ್ದುದೇನು ಅಲಿಯವರಿಗೆ ಇವರಿಗೆ ಧರ್ಮಸ್ಥಾಪಕರಲ್ಲ. ಹೌದು, ಧರ್ಮ ಹುಟ್ಟು ಮತ್ತು ಸಾವಿನ ಚಕ್ರದಲ್ಲಿ ನಾವು ತಿಳ್ಕೊಳ್ಬೇಕಾಗ್ಯದ. ಆ ಧರ್ಮವನ್ನು ತಿಳ್ಕೊಳ್ಬೇಕಾದ್ರೆ ನಾವು ವಿಚಾರ ಮಾಡಬೇಕು. ಇಸ್ಲಾಂ, ಬೌದ್ಧ, ಜೈನ, ಶರಣರು ಇವರು ಯಾರೂ ದೇವರಲ್ಲ. ಈ ಮಾತು ನಾನು ಸ್ಪಷ್ಟವಾಗಿ ಗಂಟಾಗೋಚ್ ಹೇಳ್ತೀನಿ. ಇವರು